ನಮಸ್ಕಾರ. ಹಿರಿಯರು ಕಿರಿಯರು ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ ಶ್ರಾವಣ ಮಾಸದ 2ನೇ ಸೋಮವಾರದ ಹಾರ್ದಿಕ ಅಭಿನಂದನೆಗಳು. ಹಿರಿಯರು ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ, ಉಪಹಾರ, ವಿಶ್ರಾಂತಿ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ. ಆರೋಗ್ಯವೇ ಭಾಗ್ಯ. ಭಾರತದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಪುರಾತನ ದೇವಾಲಯಗಳಲ್ಲಿ ಒಂದಾದ ಕಪಿಲೇಶ್ವರ ದೇವಸ್ಥಾನ ಬೆಳಗಾವಿಯ ದಕ್ಷಿಣ ಕಾಶಿ ಕ್ಷೇತ್ರವೇ ಎಂದು ಹೆಸರುವಾಸಿ ಪ್ರಸಿದ್ಧಿಯಾಗಿರುವ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ ಪುರಾತತ್ವ ಶಾಸ್ತ್ರ 1204ರಲ್ಲಿ ಮೊದಲು ಕಮಲ್ ಬಸ್ತಿಯ ದೊರೆತ ಶಾಸನದಲ್ಲಿ ಈ ದೇವಾಲಯದ ಪುರಾವೆಗಳು ಕಂಡುಬಂದಿದ್ದಾವೆ. ಇಲ್ಲಿಯ ಶಿವಲಿಂಗವು ಸ್ವಯಂಭೂ ಉದ್ಭವವಾಗಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವನ್ನು ಕಪಿಲ ಮುನಿಗಳು ಸ್ಥಾಪಿಸಿದ್ದರು ಎಂದು ನಂಬಲಾಗಿದೆ. ಹಾಗಾಗಿ ಈ ದೇವಾಲಯಕ್ಕೆ ಕಪಿಲೇಶ್ವರ ದೇವಸ್ಥಾನ ಎಂದು ಹೆಸರಾಯಿತು. ಈ ಆರಾಧನಾ ಸ್ಥಳಕ್ಕೆ ಭೇಟಿ ನೀಡಿದ ಭಾರತದ 12 ಜ್ಯೋತಿರ್ಲಿಂಗಗಳ ತೀರ್ಥಯಾತ್ರೆಯು ಪೂರ್ಣವಾಗುವುದಿಲ್ಲ ಎಂದು ಭಕ್ತರು ದೃಢವಾಗಿ ನಂಬಿರುತ್ತಾರೆ. 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರು. ಸ್ವಾಮಿ ವಿವೇಕಾನಂದರು ಬೆಳಗಾವಿಯ ತಮ್ಮ ಅಲ್ಪಾವಧಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. 1924ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿ ಗೌರವ ಸಲ್ಲಿಸಿದ ಸ್ಥಳವಾಗಿದೆ. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ತಿಲಕ್ ಅವರು ಕೂಡ ಕಪಿಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಇದು ನಾವು ಮೊದಲೇ ಚಿತ್ರೀಕರಣ ಮಾಡಿಕೊಂಡಿದ್ದು ಶ್ರಾವಣ ಮಾಸ ಹಾಗೂ ನವರಾತ್ರಿ ದಸರಾದಲ್ಲಿ ಕಪಿಲೇಶ್ವರ ದೇವಸ್ಥಾನಕ್ಕೆ ವಿಶೇಷವಾದ ಅಲಂಕಾರ ಮಾಡಿರುತ್ತಾರೆ. ಶ್ರೀ ಕಪಿಲೇಶ್ವರ ದೇವಸ್ಥಾನ ದರ್ಶನ ಮಾಡಿ ಶ್ರಾವಣ ಮಾಸದಂದು ಕೃತಾರ್ಥರಾಗೋಣ. ವೀಕ್ಷಕರೆಲ್ಲರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು. ನಿರೂಪಣೆ ಹಾಗೂ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕಾಗಿ ಕಳಕಳಿ ವಿನಂತಿ. ಧನ್ಯವಾದಗಳು. ಶುಭ ದಿನ. ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲೂ ದೇವರನ್ನು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು. ಎಂದಿನಂತೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ವಿನಂತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಇತರರಿಗೂ, ನಿಮ್ಮ ಸ್ನೇಹಿತರಿಗೂ, ಸಂಬಂಧಿಕರಿಗೂ ಹಿರಿಯರು ಕಿರಿಯರು ಜಗತ್ತು ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳಿಸಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ನಮಗೆ ಮತ್ತೆ ಮುಂದುವರಿಯಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು.
ಕಪಿಲೇಶ್ವರ ದೇವಸ್ಥಾನ. ನೀರು ಪ್ರತಿ ಜೀವಕ್ಕೂ ಜೀವ ನೀಡುತ್ತದೆ. ನೀರನ್ನು ಉಳಿಸುವ ಉತ್ತಮ ಕಾರ್ಯ ಮಾಡೋಣ. ಬಹಳ ಉತ್ತಮವಾದ ಒಂದು ಘೋಷವಾಕ್ಯ ಮಾಡಿದ್ದಾರೆ.